ಸ್ನೇಹಿತರೆ ನಮಸ್ಕಾರ. ಚಾರ್ಟ್ ಪ್ಲಾನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ, ಮೇ ಬಿ ನೆಕ್ಸ್ಟ್ ಮಂತಲ್ಲಿ ಡೇಟ್ ಅನೌನ್ಸ್ ಮಾಡ್ತೀನಿ, ಜಾಯ್ನ್ ಆಗಿ ಕಲಿಯರಂತೆ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ನಿಮಗೆ ಮಾರ್ಕೆಟು ಯಾವಾಗಲೂ ಫ್ರೂಟ್ಫುಲ್ ಆಗುತ್ತೆ, ಅದರ್ವೈಸ್ ನಿಮಗೆ ಯಾವಾಗಲೂ ಮಾರ್ಕೆಟ್ ವೆರಿ ಡಿಫಿಕಲ್ಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಬಿಕಾಸ್ ನಿನ್ನೆ ಮೊನ್ನೆ ಲಾಜಿಕ್ ಬೇರೆ ಇತ್ತು, ಇವತ್ತು ವೆರಿ ಈಸಿ ಆ್ಯಂಡ್ ಸಿಂಪಲ್ ಟ್ರೇಡ್ ಕಾನ್ಸೆಪ್ಟು. ಸ್ಟೂಡೆಂಟ್ಸ್ಗೂ ಕೂಡ ಮೆಸೇಜ್ ಅಲ್ಲಿ ಬೆಳಗ್ಗೆನೇ ವಾಯ್ಸ್ ನೋಟಲ್ಲಿ ಹೇಳಿದ್ದೆ ಮಾರ್ಕೆಟು ಪ್ರಾಬಬಿಲಿಟೀಸ್ ಏನೇನಿದೆ ಅಂತ. ಸೊ ಅದ್ರ ಪ್ರಕಾರನೇ ನಾನು ಕೂಡ ಟ್ರೇಡ್ ಮಾಡಿದ್ದೀನಿ. ಬಟ್ ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ದೆ ನಾನು, ಇನ್ನೊಂದು ಟ್ರೇಡ್ ಸಿಗುತ್ತೆ ನನಗೆ ಕೆಳಗಡೆಗೆ ಬಂದರೆ ಮಾರ್ಕೆಟ್ ಅಂತ. ರಿಟ್ರೇಸ್ಮೆಂಟ್ ಬರಲಿಲ್ಲ ಮಾರ್ಕೆಟು. ಸೊ ಹಾಗಾಗಿ ನಾನು 2 ಟ್ರೇಡ್ಸ್ ಮಾಡಿದ್ದೀನಿ ಇವತ್ತು. ಎಕ್ಸ್ಪೆಕ್ಟೇಷನ್ ಇತ್ತು ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಏನಾದ್ರು ಸಿಕ್ಕಿದ್ರೆ ಐ ಕ್ಯಾನ್ ಗೆಟ್ ಒನ್ ಮೋರ್ ಟ್ರೇಡ್ ಅಂತ. ಇವಾಗ ಫುಲ್ಲು ಟಾಪಲ್ಲಿ ಹೋಗಿ ಬೈ ಮಾಡೋಕ್ಕಾಗಲ್ಲ. ರೀಸನ್ ಇಷ್ಟೇ. ಆ ರೀಸನ್ ಏನು ಅನ್ನೋದನ್ನು ನಿಮಗೆ ಗೈಡ್ ಮಾಡ್ತೀನಿ. ಲೆಟ್ಸ್ ಸಿ ಇಟ್ ಮೈ ಪ್ರಾಫಿಟ್ ಆರ್ ಲಾಸ್. ಚಲೋ, ಡನ್ ಫಾರ್ ದ ಡೇ. ಹ್ಯಾಪಿ. 2 ಟ್ರೇಡ್ಸು ಫಿನಿಶ್ ದ ಡೇ. ಸೊ ಪ್ರೀಮಿಯಮ್ಸ್ ಅಷ್ಟು ಫಾಸ್ಟಾಗಿ ಮೂವ್ ಆಗ್ತಿಲ್ಲ, ಇಲ್ಲಾಂದರೆ ಇದು ಕುಡ್ ಬಿ ಅನ್ 30-35 ಮೇಲೆ ಇರ್ತಿತ್ತು. ಪ್ರೀಮಿಯಮ್ ಮೂವ್ ಆಗ್ತಿಲ್ಲ. ಸೊ ಹಾಗಾಗಿ ರಿಸ್ಕು ಕಡಿಮೆ, ರಿವಾರ್ಡು ಕಡಿಮೆ, ಆ ಥರದೇ ಟ್ರೇಡ್ ಇದು ಇವು ಎರಡೂ. ಬಿಕಾಸ್ ಏನಕ್ಕೆ ಅನ್ನೋದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ. ಲೆಟ್ಸ್ ಕ್ಲೋಸ್ ಇಟ್ ಅಪ್. ಮಾರ್ಕೆಟು ಇನ್ನೇನು ಫಾಸ್ಟ್ ಮೂವ್ಮೆಂಟ್ ಕೊಡೋದಿಲ್ಲ, ಇನ್ನಿಲ್ಲೇ ಸೈಡ್ ವೇಸ್ ಆಗುತ್ತೆ. ಸೈಡ್ ವೇಸ್ ಅನ್ನೋದಕ್ಕಿಂತ ನಿಮಗೆ ಸ್ಪಾಟ್ ಚಾರ್ಟ್ ಮೂವ್ ಆಗ್ತಿರುತ್ತೆ, ಪ್ರೀಮಿಯಮ್ಸ್ ಮೂವ್ ಆಗೋದಿಲ್ಲ. ಯಾಕೆ ಏನು ಅನ್ನೋದನ್ನು ಗೈಡ್ ಮಾಡ್ತೀನಿ ನೋಡಿ ಇವಾಗ, ಓಕೆನಾ. ಸೊ ಲಾಸ್ಟ್ 2 ಡೇಸಿಂದ ಮಾರ್ಕೆಟಲ್ಲಿ ವೆಯ್ಟಿಂಗಲ್ಲಿತ್ತು ಎಲ್ಲರೂ ಅಷ್ಟೇ. ಇದನ್ನು ನಿಮಗೆ ಓಲ್ಡ್ ಸ್ಕೂಲ್ ಕಾನ್ಸೆಪ್ಟಲ್ಲಿ ಹೇಳೋರು ಏನಂದರೆ, ದಿಸ್ ಈಸ್ ಕಾಲ್ಡ್ ರ್ಯಾಲಿ ಬೇಸ್ ರ್ಯಾಲಿ ಅಂತ. ಸೊ ಆ ರ್ಯಾಲಿ ಬೇಸ್ ರ್ಯಾಲಿ ಮೈಂಡ್ಸೆಟ್ ನಂದಲ್ಲ. ಸೊ ನಾನು ಆ್ಯಕ್ಚುಲಿ ಸೆಲ್ಲರ್ಸ್ಗಳು ನಿನ್ನೆ ತನಕಲ್ಲೂ ಟಗ್ಗರ್ ವಾರಲ್ಲಿದ್ದರು. ಇಲ್ಲಿಂದ ಫುಲ್ ಬ್ಯಾಕ್ ಬೀಳ್ಬೋದು, ಬಿಕಾಸ್ ಸ್ಟಿಲ್ ಇರಾನ್ದು ಯು ಎಸ್ದು ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ. ಮಾರ್ಕೆಟ್ ಕೆಳಗಡೆ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಇವತ್ತು ಮಾರ್ಕೆಟ್ ಇಫ್ ಇಟ್ ಈಸ್ ಅ ಗ್ಯಾಪ್ ಡೌನ್ ಓಪನ್, ಮಾರ್ಕೆಟ್ ದೇರ್ ಮೇ ಬಿ ಫಾಲ್ ಆಫ್, ದೆನ್ ಇಟ್ ವಿಲ್ ರಿಕವರ್ ಫಾರ್ ಸೆಕೆಂಡ್ ಹಾಫಲ್ಲಿ ಮೇ ಬಿ ಅಂದ್ಕೊಂಡಿದ್ದೆ ನಾನು. ಸೊ ಮಾರ್ಕೆಟ್ ಏನು ಮಾಡ್ತು, ಇವತ್ತೆಲ್ಲರ ಪ್ರಿಡಿಕ್ಷನನ್ನು ಉಲ್ಟಾ ಮಾಡಿ ಗ್ಯಾಪ್ ಅಪ್ ಓಪನ್ ಆಗಿದೆ. ಸೊ ನಿಫ್ಟಿ ಆಲ್ಮೋಸ್ಟ್ ಕ್ಲೋಸಿಂಗ್ ಪ್ರೈಸಿಂದ ತೊಗೊಂಡ್ರೆ 200 ಪಾಯಿಂಟು, ಬ್ಯಾಂಕ್ ನಿಫ್ಟಿ ಒಂದು 300-400 ಪಾಯಿಂಟ್ ಓಪನ್ ಆಗಿದೆ, ಓಕೆನಾ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಆಲ್ವೇಸ್ ನಿಮಗೆ ಪ್ರೀವಿಯಸ್ಸಲ್ಲಿ ಚಾರ್ಟಲ್ಲಿ ಏನೂ ಇಲ್ಲ, ಓಕೆನಾ. ಸೊ ಕೆಲವರು ಹೇಳ್ತಾರೆ ಪ್ರೀವಿಯಸ್ ಚಾರ್ಟ್ ನೋಡಿ ಅದು ಇದು ಅಂತ. ಐ ಬಿಲೀವ್ ಇಟ್. ಲಾಸ್ಟ್ 2 ಡೇಸ್ ಇಂಟ್ರಾಡೇ ಟ್ರೇಡ್ ಮಾಡೋರಿಗೆ ಲಾಸ್ಟ್ 2 ದಿನದಲ್ಲಿ ಏನಾಗಿರುತ್ತಲ್ಲ, ಮೋರ್ ದೆನ್ ಎನಫ್. 2 ದಿನದಿಂದ 3 ದಿನದಲ್ಲಿ ಏನಿರುತ್ತೆ ಮಾರ್ಕೆಟು, ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಕೆಟಲ್ಲಿ. ಸೊ ಟ್ರೇಡ್ ಮಾಡಲಿಕ್ಕೆ ಅಷ್ಟೇ ಲಾಜಿಕ್ ಇಟ್ಕೊಂಡೆ ನಾನು ಕೂಡ ಟ್ರೇಡ್ ಮಾಡೋದು. ಆ್ಯಂಡ್ ಸ್ಟೂಡೆಂಟ್ಸಿಗೆ ಬೆಳಿಗ್ಗೆ ಅದೇ ಲಾಜಿಕ್ ಮೇಲೆ ಹೇಳಿದೆ. ಮಾರ್ಕೆಟಲ್ಲಿ ಫಸ್ಟು ಸೆಲ್ಲಿಂಗ್ ಬರಬೇಕು, ರಿಟ್ರೇಸ್ಮೆಂಟು, ಬಿಕಾಸ್ ಪ್ರಾಫಿಟ್ ಬುಕ್ಕಿಂಗ್ ಬರಬೇಕು. ಪ್ರಾಫಿಟ್ ಬುಕ್ಕಿಂಗ್ ಬಂದ ಮೇಲೆ ದೆನ್ ವಿ ಕ್ಯಾನ್ ಲುಕ್ ಫಾರ್ ಇಟ್. ಟ್ರೇಡ್ಸ್ ಅರೌಂಡ್ 120, 100 ಇಲ್ಲ ಅದರಿಂದ ಮೇಲಕ್ಕೆ ನಿಂತರೆ ಸಸ್ಟೈನ್ ಆದರೆ ಅಪ್ಸೈಡಿಗೆ ಕೂಡ ಡೆಫಿನೆಟಾಗಿ ಟ್ರೇಡ್ ನೋಡ್ಬೋದು ಅನ್ನೋ ಮೈಂಡ್ ಸೆಟ್ಟೇ ನಾನು ಇದ್ದೆ. ಅವ್ರಿಗೆ ಕೂಡ ಅದನ್ನೇ ಗೈಡ್ ಮಾಡಿದ್ದೆ, ಎಲ್ಲೆಲ್ಲಿಗೆ ಟ್ರೇಡ್ ಸಿಗುತ್ತೆ, ಏನೇನು ಸಿಗುತ್ತೆ ಅನ್ನೋದನ್ನು. ಸೊ ನೀವು ಸ್ವಲ್ಪ ಥಿಂಕ್ ಮಾಡಿಕೊಂಡು ಟ್ರೇಡ್ ಮಾಡಿ ಅನ್ನೋ ಥರನೇ ಹೇಳಿದ್ದೆ. ನಾನು ಕೂಡ ಅದೇ ಲಾಜಿಕ್ಕು ಎಕ್ಸಾಕ್ಟ್ಲಿ. ಮಾರ್ಕೆಟ್ ಯಾವಾಗ ನನಗೆ ಇಲ್ಲಿ ಫಸ್ಟ್ ಕ್ಯಾಂಡಲ್ಲು ಇನ್ನೊಂದು ಸ್ವಲ್ಪ ಕೆಳಗಡೆ ಸಿಗುತ್ತೆ ಅಂದ್ಕೊಂಡಿದ್ದೆ. ಆ್ಯಕ್ಚುಲಿ ನನಗೆ ಇಲ್ಲಿಗೆ ಬಂದಿದ್ದರೆ ಫಸ್ಟ್ ಕ್ಯಾಂಡಲಲ್ಲೇ ಎಂಟ್ರಿ ಆಗ್ತಿದೆ ನಾನು. ಇನ್ನೊಂದು 3-4 ಪಾಯಿಂಟಲ್ಲಿ ನನಗೆ ಮಿಸ್ ಆಯಿತು. ಅದರ್ವೈಸ್ ಬಂದಿದ್ದರೆ ಈ ಕ್ಯಾಪ್ಚರಿಂಗಲ್ಲೇ ಒಳ್ಳೆ ಮೂವ್ ಆಗಿರೋದು ನಿಮಗೆ ಅಂದರೆ ಹೇಳ್ತೀನಿ, ಮೊದಲು 15 ನಿಮಿಷದಲ್ಲಿ ಇವುಗಳು ಟ್ರೇಡ್ ಮಾಡಿಬಿಡಿ ಅಂತ. ಬಿಕಾಸ್ ಎಕ್ಸ್ಪೀರಿಯನ್ಸ್ ಆಗೋವರೆಗೂ ಟ್ರೇಡ್ ಮಾಡಿಬಿಡಿ. ಈಸಿ ಟ್ರೇಡ್ಸ್ಗಳು ಯಾವತ್ತಿರುತ್ತೆ, ಡಿಫಿಕಲ್ಟ್ ಟ್ರೇಡ್ಸ್ ಯಾವಾಗಿರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಈಗ ನಿನ್ನೆ ಮೊನ್ನೆ ವೆರಿ ಡಿಫಿಕಲ್ಟು ಟ್ರೇಡ್ ಮಾರ್ಕೆಟಲ್ಲಿ, ಬಿಕಾಸ್ ಬುಲ್ಲಿಶು, ಬಯರ್ಸು, ಸೆಲ್ಲರ್ಸ್ ಎಲ್ಲರೂ ಫೈಟ್ ಮಾಡ್ತಿದ್ರು. ಟುಡೇ ಇಟ್ ಈಸ್ ಈಸಿ ಡೇ. ಬಟ್ ಪ್ರೀಮಿಯಮ್ಸ್ ಯಾಕೆ ಮೂವ್ ಆಗಲ್ಲ ಅಂದರೆ 24,000ದಿಂದ ಮೇಲಿದೆ ಮಾರ್ಕೆಟ್. ಮತ್ತು ಆಲ್ವೇಸ್ ನಿಮಗೆ ವಿಕ್ಸ್ ಕೂಡ ಸ್ವಲ್ಪ ಕೂಲ್ ಆಫ್ ಆಗ್ತಿರುತ್ತೆ. ಮಾರ್ಕೆಟ್ ಯಾವಾಗ ಮೇಲೆ ಹೋಗ್ತಿರುತ್ತೆ, ವಿಕ್ಸ್ ಸ್ಲೋ ಆಗ್ತಾ ಇರುತ್ತೆ. ವಿಕ್ಸ್ ಯಾವಾಗ ಕಡಿಮೆ ಆಗ್ತಿರುತ್ತೆ, ಆಪ್ಷನ್ ಬಯರ್ಸಿಗೆ ತುಂಬ ಕಷ್ಟ ಆಗುತ್ತೆ ಬೈಯಿಂಗಲ್ಲಿ ದುಡ್ಡು ಮಾಡೋದು, ಬಿಕಾಸ್ ಸ್ಲೋ ಆಗ್ಬಿಡುತ್ತೆ ಮಾರ್ಕೆಟು. 10 ಪಾಯಿಂಟ್ ಕೊಡೋ ಹೊತ್ತಿಗೆ 10 ಕರೆದು ಎಲ್ಲ ಕೊಡ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ ಟ್ರೇಡ್ ಎಲ್ಲಿ ಮಾಡಿದ್ದೀನಿ ಅನ್ನೋದು ಕೂಡ ನಿಮಗೆ ಹೇಳ್ತೀನಿ ನೋಡಿ. ಮಾರ್ಕೆಟು ಒಂದು ಫಸ್ಟ್ ಕ್ಯಾಂಡಲು ಓಕೆ, ಸ್ವಲ್ಪ ಬಯರ್ಸಿಂದ ಫುಲ್ ಬ್ಯಾಕ್ ಕೊಟ್ಟಾಗ ನಾನು ಈ ಲೆವೆಲಲ್ಲಿ ಎಂಟ್ರಿ ಆದಮೇಲೆ ಆಲ್ಮೋಸ್ಟ್ ನನಗೊಂದು 3-4 ಪಾಯಿಂಟ್ ಲಾಸಸಲ್ಲಿ ತೋರಿಸ್ತಿತ್ತು. ಬಟ್ ಅರ್ಲಿ ಮಾರ್ನಿಂಗ್ ಟ್ರೇಡ್ ಆದಾಗ ನಿಮಗೆ ಲಾಸ್ ದೊಡ್ಡದಿರುತ್ತೆ, ಪ್ರಾಫಿಟ್ ಕೂಡ ಸ್ವಲ್ಪ ದೊಡ್ಡದೇ ಇರುತ್ತೆ, ಯಾಕೆಂದರೆ ವಾಲಟಿಲಿಟಿ ಇರುತ್ತಲ್ಲ. ಹಾಗಾಗಿ ಐ ಜಸ್ಟ್ ವೇಟೆಡ್, ನೋಡೋಣ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಮಾರ್ಕೆಟ್ ಅಗೇನ್ ಕಮ್ ಬ್ಯಾಕ್. ಅಗೇನ್ ಇಲ್ಲಿಗೆ ಬಂದಾಗ ಐ ಜಸ್ಟ್ ಎಕ್ಸಿಟೆಡ್ ವಿತ್ ಓನ್ಲಿ 8 ಪಾಯಿಂಟ್ಸಿಗೆ ಎಕ್ಸಿಟ್ ಆದೆ ನಾನು. ಬಿಕಾಸ್ ತುಂಬ ಏನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ನಂದು ಇರಲಿಲ್ಲ ಫಸ್ಟ್ ಟ್ರೇಡ್ ಆಗಿರೋದ್ರಿಂದ. ಸೆಕೆಂಡ್ ಟ್ರೇಡಲ್ಲಿ ನೋಡೋಣ ಅಂತ. ಮಾರ್ಕೆಟ್ ಅಗೇನ್ ಈ ಬಿಗ್ ಕ್ಯಾಂಡಲ್ ಯಾವಾಗ ಮಾಡ್ತು, ನಾನು ಅಂದ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದರೆ ಡೆಫಿನೆಟಾಗಿ ಇಲ್ಲಿಂದ ಬೌನ್ಸ್ ಆಗುತ್ತೆ, ಇಲ್ಲಿಂದ ತೊಗೊಂಡ್ರಾಯ್ತು ಟ್ರೇಡು, ಅಲ್ಲಿಂದ ಬೇಕಾದ್ರೆ ತೊಗೊಂಡಿದ್ದು ಟ್ರೇಡ್ನ ಹೋಲ್ಡ್ ಮಾಡೋಣ ಅಂತ. ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ತಿತ್ತು. ಎಕ್ಸ್ಪೆಕ್ಟೆಡ್ ಇತ್ತು ಮಾರ್ಕೆಟು ಹೈ ಚಾನ್ಸು ಬೌನ್ಸ್ ಆಗ್ಬೋದು ಅಂತ, ಬ್ರೇಕೌಟ್ ಆಗ್ಬೋದು. ಬಿಕಾಸ್ 3-4 ಇದರಿಂದ ಕ್ಯಾಂಡಲ್ಸ್ ಇಲ್ಲೇ ನಿಂತಿದ್ದಾವೆ ಅಂದರೆ ದೆರ್ ವಿಲ್ ಬಿ ಹೈ ಚಾನ್ಸ್ ಬ್ರೇಕೌಟ್ ಅಂತ. ಸೊ ಎಕ್ಸಾಕ್ಟಾಗಿ ಈ ಲೆವೆಲಲ್ಲಿ ಎಂಟ್ರಿ ಆದೆ ನಾನು. ಇಲ್ಲಿ ಬರೋಷ್ಟರಲ್ಲಿ ಐ ಕ್ಯಾಪ್ಚರ್ಡ್ ಅನದರ್ 8-9 ಪಾಯಿಂಟ್ಸ್ ಅಷ್ಟೇ ಆಗ್ತಿರೋದು. ಬಿಕಾಸ್ ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ಮೂಮೆಂಟೇ ಇಲ್ಲ, ಎಲ್ಲಿಂದ ಕ್ಯಾಪ್ಚರ್ ಮಾಡೋಣ,
ಬಿಕಾಸ್ ನೀವು ಎಂಟ್ರಿ ಆಗಿರೋ ಪ್ಲೇಸ್ನ ಬಿಲೀವ್ ಮಾಡೋದಿಲ್ಲ. ಅದೇ ನಿಮಗೆ ಸೆಲ್ಲಿಂಗಲ್ಲಿ ಏನಾದ್ರು ಆಗಿದ್ದಿದ್ರೆ ಈ ಪ್ಲೇಸ್ ಎಂಟ್ರಿ ಇದೆಯಲ್ಲ 15 ಪಾಯಿಂಟ್ ಮೂವ್ ಆಗಿರೋದು ಮಾರ್ಕೆಟ್ ಸೆಲ್ಲಿಂಗು, ಇಲ್ಲ 24,000ದಿಂದ ಕೆಳಗಡೆ ಇದ್ದಿದ್ರೆ. 24,000ದಿಂದ ಮೇಲಿರೋದ್ರಿಂದ ಮಾರ್ಕೆಟ್ ವೆರಿ ಸ್ಲೋ, ತುಂಬಾ ಸ್ಲೋ ಮೂವ್ ಆಗ್ತಿದೆ. ಸೊ ಈ ಥರ ಇದ್ದಾಗ ನಾವು ಏನೇನು ಮಾಡೋಕ್ಕಾಗತ್ತೆ, ಸಿಕ್ತಪ್ಪ ಅಂದ್ಬಿಟ್ಟು ಟಾಟಾ ಬೈ ಬೈ ಅಂತ ಹೇಳಬೇಕು. ಬಟ್ ವಾಟ್ ಎವರ್ ಇಟ್ ಮೇ ಬಿ, ನಾನು ನಿಮಗೆ ಹೇಳೋದಿಷ್ಟೇ, ಕಲೀರಿ, ಎಫರ್ಟ್ಸ್ ಹಾಕಿ, ಎಫರ್ಟ್ಸ್ಗಳ ಮೇಲೇ ಎಲ್ಲ ನಿಂತಿರೋದು. ಸೊ ಇವಾಗ ನಾನು ಲೈಕ್ 20 ನಿಮಿಷದಲ್ಲಿ 20,000 ದುಡ್ದೀನಿ ಅಂದರೆ ಅಫ್ಕೋರ್ಸ್ ನನ್ನ ಲೆವೆಲ್ಗೆ ನನಗೆ 20,000 ದೊಡ್ಡ ಅಮೌಂಟೇನೆ. ಬಿಕಾಸ್ ನಾನು ನನ್ನ ಫಿನಾನ್ಷಿಯಲ್ ಥಿಂಗ್ಸ್ಗಳನ್ನ ನಾನು ನೋಡಿರೋದ್ರಿಂದ. ಸೊ ನನಗೆ 20,000 ದೊಡ್ಡ ಅಮೌಂಟೇನೆ. ಕೆಲವ್ರಿಗೆ ಅದು 2 ಲಕ್ಷ ಆಗ್ಬೋದು, ಕೆಲವ್ರಿಗೆ 20 ಲಕ್ಷ ಆಗ್ಬೋದು, ಕೆಲವ್ರಿಗೆ 2,000 ಆಗ್ಬೋದು, ಕೆಲವ್ರಿಗೆ 10,000 ಆಗ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಸ್ಲೋಲಿಯಾಗಿ ಗ್ರೋ ಆಗೋಣ. ಒಂದೇ ಸಲ ಲೈಕ್ ನಾವು ನೈಟಲ್ಲಿ ಗ್ರೋ ಆಗೋದು ಬೇಡ ಅನ್ನೋ ಮೈಂಡ್ ಸೆಟ್ ನಂದು. ಸೊ ಅದಕ್ಕೆ ನಿಮ್ಗೆ ಆ ಥರ ಹೇಳ್ತಿರೋದು ನಾನು. ಬಿ ಕೇರ್ಫುಲ್. ಲೈಕ್ ಇವತ್ತಿಂದು ಮಾರ್ಕೆಟ್ ಇದ್ರ ಮೇಲೆ ಮೇ ಬಿ ವೆರಿ ಹೈ ಚಾನ್ಸ್ ಮಾರ್ಕೆಟ್ ಸ್ಲೋ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ಹಾಗಾಗಿನೇ ಇದರಿಂದ ಮೇಲೆ ಹೋಗುತ್ತೆ ಅನ್ನೋದು ಕೂಡ ಸ್ವಲ್ಪ ಕಷ್ಟ ಇದೆ ಮಾರ್ಕೆಟಲ್ಲಿ. ಹೋಪ್ ಲಾಜಿಕ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮಾರ್ಕೆಟ್ ಹೇಗೆ ಮೂವ್ ಆಗ್ತಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಸಿಂಪಲ್ ಲಾಜಿಕ್ ಇವತ್ತಿಂದು. ಟ್ರೇಡ್ ಕೂಡ ಸಿಂಪಲ್ ಇತ್ತು. ಸೊ ಬೆಳಗ್ಗೆನೇ ಇನ್ನೊಂದು ಸ್ವಲ್ಪ ಕೆಳಗಡೆ ಸಿಕ್ಕಿದ್ರೆ ತುಂಬ ಈಸಿಯಾಗಿರೋದು ನನಗೆ. ಸೊ ನನಗೆ ಅದರಿಂದ ಕೆಳಗಡೆ ಸಿಗಲಿಲ್ಲ. ಸೊ ಸಿಕ್ಕಿಲ್ಲ ಅಂದಮೇಲೆ ಮತ್ತೆ ಟ್ರೇಡ್ ಮಾಡೋದು ಕೂಡ ಒಳ್ಳೇದಲ್ಲ ಮಾರ್ಕೆಟಲ್ಲಿ, ಅದರಲ್ಲೂ ಸ್ಲೋ ಮಾರ್ಕೆಟಲ್ಲಿ, ಬಿಕಾಸ್ ಆಫ್ ಗ್ಯಾಪ್ ಅಪ್. ನಾಳೆಗೆ ಸಿಗ್ಬೋದು. ನಾಳೆಗೆ ಮಾರ್ಕೆಟ್ ನಮಗೇನಾದರೂ ಮೇ ಬಿ ಕೆಳಗಡೆ ಓಪನ್ ಆದರೆ, ಇಲ್ಲ ಓಪನ್ ಆದರೆ ಐ ಕುಡ್ ಎಕ್ಸ್ಪೆಕ್ಟ್ ಸಮ್ ಬೌನ್ಸ್ ಮೂಮೆಂಟ್. ಆ ಟೈಮಲ್ಲಿ ಟ್ರೇಡ್ ಮಾಡೋಣ. ಇವತ್ತು ನನ್ನ ಎಕ್ಸ್ಪೆಕ್ಟೇಷನ್ ಏನು ತುಂಬ ಬೀಳುತ್ತೆ ಅನ್ನೋದಿಲ್ಲ. ಮಾರ್ಕೆಟು ಇಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಇದೆ. ಅದಕ್ಕೂ ಒಂದು ರೀಸನ್ ಕೂಡ ಇದೆ. ಸೊ ಅಮೆರಿಕನ್ ಮಾರ್ಕೆಟಲ್ಲಿ ಮೇ ಬಿ ಲೈಕ್ ಐ ಗೆಸ್ ಫೆಡ್ ಮೀಟಿಂಗು ನಾಳೆ ಇದೆಯಾ, ಮೇ ಬಿ ನಾಳೆ ಇರ್ಬೋದು. ಮೇ ಬಿ ಅವ್ರದ್ದು ಇಂಟ್ರೆಸ್ಟ್ ರೇಟು, ಆ ಇಂಟ್ರೆಸ್ಟ್ ರೇಟ್ ಮೇಲೆ ತುಂಬ ಗ್ಲೋಬಲ್ ಮಾರ್ಕೆಟ್ ನಿಂತಿರ್ತವೆ. ಸೊ ನೋಡೋಣ ಇಂಟ್ರೆಸ್ಟ್ ರೇಟ್ ಏನು ಬರುತ್ತೆ, ಅದ್ರ ಮೇಲೆ ಮಾರ್ಕೆಟ್ಗಳಲ್ಲಿ ವಾಲಟಿಲಿಟಿ ಮೂಮೆಂಟ್ ಎರಡೂ ಇರುತ್ತೆ. ಹಾಗಾಗಿ ನಾನು ಅದಕ್ಕಾಗಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಮಾಡ್ತಿಲ್ಲ. ಚಲೋ ಇವತ್ತಿನ ಮಾರ್ಕೆಟ್ ಇಷ್ಟೇ, ಇದಕ್ಕಿಂತ ಮೋರ್ ಎಕ್ಸ್ಪೆಕ್ಟೇಷನ್ ಮಾಡೋದು ತಪ್ಪು. ಲೆಟ್ಸ್ ಕ್ಲೋಸ್ ಇಟ್ ಅಪ್ ದ ಡೇ ಅನ್ನೋದಷ್ಟೇ ಮೈಂಡಲ್ಲಿತ್ತು. ಅದೇ ರೀಸನ್ಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಥಿಂಗ್ಸ್ ಆ್ಯಂಡ್ ಲಾಜಿಕ್ ಎರಡೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮಾರ್ಕೆಟಲ್ಲಿ ಈಸಿ ಟ್ರೇಡ್ ಎಲ್ಲಿತ್ತು, ಹೇಗಿತ್ತು ಅನ್ನೋದು ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸ್ಟೂಡೆಂಟ್ಸ್ಗೆ ಬೆಳಗ್ಗೆ ವಾಯ್ಸ್ ನೋಟಲ್ಲಿ ಹೇಳಿದ್ದಕ್ಕೆ ಕೆಲವರು ಮೆಸೇಜ್ ಕಳಿಸಿದ್ದೀರಾ, ಥ್ಯಾಂಕ್ ಯು ಸರ್ ಅಂತ. ಸೊ ನೀವು ಕೂಡ ಅಷ್ಟು ಫಾಸ್ಟಾಗಿ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದ್ದೀರಲ್ಲ, ಗ್ರೇಟ್ ಯಾರ್, ಸೀರಿಯಸ್ಲಿ ಕಲಿತೀರಾ, ಹ್ಯಾಪಿ, ಕಲೀರಿ. ಸೊ ನಿಮಗೆ ಅದು ಬಿಟ್ಟರೆ ಬ್ಯಾಂಕ್ ನಿಫ್ಟಿಗೆ ಬಂದರೆ, ಬ್ಯಾಂಕ್ ನಿಫ್ಟಿಲಿ ಏನು ಮಚ್ಚು ಇಲ್ಲ. ಲೈಕ್ ಇವತ್ತು ಆ್ಯಕ್ಚುಲಿ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿಲಿ ಸ್ವಲ್ಪ ಪ್ರೀಮಿಯಮ್ ಜಾಸ್ತಿ ಮೂವ್ ಆಗಿರುತ್ತೆ. ಬಿಕಾಸ್ ಏನಾಗುತ್ತೆ, ಒಂದು ಇಂಡೆಕ್ಸು ಯಾವಾಗಲೂ ಸ್ಲೋ ಆಗುತ್ತೆ ಕಂಪೇರ್ ಟು ಒಂದು ಇಂಡೆಕ್ಸು. ಸೊ ಇವತ್ತಿನ ಸಿನಾರಿಯೋ ಏನಿರುತ್ತೆ, ಮಾರ್ಕೆಟ್ ನಿಫ್ಟಿ ಆಲ್ರೆಡಿ ಹ್ಯೂಜ್ ಗ್ಯಾಪ್ ಅಪ್ ಆಗಿರೋದ್ರಿಂದ ಜನಗಳು ಬ್ಯಾಂಕ್ ನಿಫ್ಟಿಲಿ ಇಂಟ್ರೆಸ್ಟ್ ಜಾಸ್ತಿ ಇರ್ತಾರೆ, ಬ್ಯಾಂಕ್ ನಿಫ್ಟಿ ಮೇಲೆ ಹೋಗ್ಬೋದು ಅಂತ. ಅದು ಓಲ್ಡ್ ಕಾನ್ಸೆಪ್ಟ್ ಇರ್ತಿತ್ತು. ಯಾವಾಗ ನಮಗೆ ವೀಕ್ಲಿ ಎಕ್ಸ್ಪೈರಿ ಬ್ಯಾಂಕ್ ನಿಫ್ಟಿಲಿ ಇತ್ತು ನೋಡಿ, ಅವಾಗ ಏನು ಮಾಡೋದು, ತುಂಬ ಜನ ಮಾಡ್ತಿದ್ದು ಅದನ್ನೇ. ಒಂದು ನಿಫ್ಟಿ ಒಂದು ಏನಾದರೂ ಇಂಡೆಕ್ಸು ತುಂಬ ದೊಡ್ಡ ಗ್ಯಾಪ್ ಅಪ್ ಆಯಿತು ಅಂದರೆ ಆ ಇಂಡೆಕ್ಸ್ ಬಿಟ್ಬಿಡು, ಇನ್ನೊಂದು ಇಂಡೆಕ್ಸ್ ಕಡಿಮೆ ಗ್ಯಾಪ್ ಅಪ್ ಇರುತ್ತಲ್ಲ, ಅದು ಇನ್ನೂ ಮೂವ್ಮೆಂಟ್ ಆಗೋ ಚಾನ್ಸಸ್ ಇದೆ, ಅದರಲ್ಲಿ ಮೂವ್ಮೆಂಟ್ ಆಗಿಲ್ಲ ಅಂತ. ಅದು ಒಪ್ಕೊಳ್ತೀನಿ, ಒಂದು ಕೈಂಡ್ ಆಫ್ ಸ್ಟ್ರಾಟಜಿ. ಆ್ಯಕ್ಚುಲಾಗಿ ಟ್ರುತ್ ಏನಂದರೆ, ಯಾವ ಕುದುರೆ ಜಾಸ್ತಿ ಓಡಿರುತ್ತೆ ನೋಡಿ, ಅದು ಇನ್ನೊಂದು ಸ್ವಲ್ಪ ಓಡೋಕ್ಕೆ ರೆಡಿ ಇರುತ್ತೆ. ಯಾವ ಕುದುರೆ ಓಡೋಕ್ಕಾಗ್ದಲೇ ಕುಂಟ್ತಿರುತ್ತೆ ನೋಡಿ, ಅದು ಕುಂಟ್ತಲೇ ಇರುತ್ತೆ. ಇದಾಗಿರೋದು ಇವತ್ತು ಕೂಡ ಅದೇ ಲಾಜಿಕ್ಕು. ಯಾಕೆಂದರೆ ಇಟ್ ವಾಸ್ ದ ಟ್ರ್ಯಾಪಿ ಟ್ರೇಡ್ಸ್. ಅದು ಆವಾಗ್ಲೂ ನೋಡ್ತಾ ಇದ್ದೆ ನಾನು ಅದನ್ನು, ಟ್ರ್ಯಾಪಿ ಟ್ರೇಡ್ಗಳ ಬಗ್ಗೆ. ಸೊ ಹಾಗಾಗಿನೇ ಮಾರ್ಕೆಟ್ ನೋಡಿ ಇವತ್ತಿನ ಇಲ್ಲಿ ಸ್ಟ್ರಗ್ಲಿಂಗ್ ಆಗ್ತಲೇ ಇದೆ ಮಾರ್ಕೆಟ್. ಇಲ್ಲಿಂದ ಮೇಲ್ಗಡೆ ಹೋಗೋಕ್ಕೂ ಕಷ್ಟಪಡ್ತಿದೆ ಮಾರ್ಕೆಟು, ಕೆಳಗಡೆ ಬರೋಕ್ಕೂ ಕಷ್ಟಪಡ್ತಿದೆ. ಸೊ ಲೈಕ್ ನಿಫ್ಟಿ ಹಂಗಾಗಿಲ್ಲ. ನಿಫ್ಟಿ ಓಡೋ ಕುದುರೆ ಓಡಿ ಆಗೋಯ್ತು, ಆಲ್ರೆಡಿ ಓಡಿನೂ ಆಗೋಯ್ತು, ಬ್ರೇಕ್ಔಟ್ನು ಕೊಟ್ಟಾಗೋಯ್ತು. ಇವಾಗ ಬಯರ್ಸ್ಗಳು ಇಲ್ಲಿ ಬಂದು ಯಾರು ಬೈ ಮಾಡಿಕೊಂಡು ವೆಯ್ಟ್ ಮಾಡ್ತಿದ್ರು, ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಮೇಲೆ ಹೋಗುತ್ತೆ ಅಂತ. ಅಫ್ಕೋರ್ಸ್ ಮಾರ್ಕೆಟ್ ಮೇಲೆ ಹೋಗ್ಬೇಕಿತ್ತು, ಬಟ್ ಯಾಕೆ ಹೋಗ್ತಿಲ್ಲ ಅಂದರೆ ರೀಸನ್ ಇಷ್ಟೇ, ಪ್ರೀಮಿಯಮ್ ಸ್ಲೋ ಡೌನ್ ಆಗಿದ್ದಾವೆ. ಲೈಕ್ ಫೆಡ್ದು ಇಂಟ್ರೆಸ್ಟ್ ರೇಟ್ ಕಟ್ಟು ಮೇ ಬಿ ಇವತ್ತು ಸಂಜೆಗೆ ಈ ನ್ಯೂಸ್ ಕೂಡ ಬರೋ ಚಾನ್ಸಸ್ ಇದೆ. ಹಾಗಾಗಿ ಜನಗಳು ಸ್ವಲ್ಪ ಕೇರ್ಫುಲ್ಲಾಗಿ ಇವತ್ತಿರ್ತಾರೆ, ನಾಳೆ ಬೆಳಗ್ಗೆ ನೋಡ್ಕೊಳ್ಳೋಣ ಅನ್ನೋ ಥರ. ಸೊ ದಿಸ್ ವಾಸ್ ದ ಡೇ. ಸೊ ಇಷ್ಟ ಆಗಿತ್ತು ಇವತ್ತಿನ ಟ್ರೇಡು. ಲೈಕ್ ಹೋಪ್ ನಿಮಗೂ ಕೂಡ ಲಾಜಿಕ್ ಥಿಂಗ್ಸ್ ಎಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಆಲ್.